ಮಿತ್ರರೇ ನಮಸ್ಕಾರ. ಮಿತ್ರರೇ, ಅಣ್ಣಾಮಲೈ ಬಿಜೆಪಿಯಿಂದ ಹೊರ ನಡೆದಿದ್ದಾರೆ. ತಮ್ಮದೇ ಆದಂಥ ಬೇರೆ ದಾರಿಯನ್ನು ಅನುಸರಿಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ನಾನಿಲ್ಲಿ ಅಣ್ಣಾಮಲೈ ಯೂಟರ್ನ್ ಅನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದ್ರೆ ಅಣ್ಣಾಮಲೈ ಕವಲು ದಾರಿಯನ್ನು ಸ್ವೀಕರಿಸಿದ್ದಾರೆ. ಅವರು ಯೂಟರ್ನ್ ಅಂತ ಹೇಳ್ಬಿಟ್ಟು ತನ್ನ ಸಿದ್ಧಾಂತ, ತನ್ನ ತತ್ವ ಎಲ್ಲವುದನ್ನ ಬದಿಗೆ ಸರಿಸಿ ಅದೇ ಗೊಡ್ಡು ರಾಜಕಾರಣವನ್ನ ಮಾಡೋದಕ್ಕೆ ಅವರು ವಾಪಸ್ ಬರ್ತಾ ಇಲ್ಲ. ಬದಲಾಗಿ ಕವಲು ದಾರಿಯನ್ನು ಹಿಡಿದು ತನ್ನ ಅಂತಿಮ ಗುರಿಯನ್ನು ತಲುಪೋದಕ್ಕೆ ಹೊರಟಿದ್ದಾರೆ. ಇರ್ಲಿ, ಅಣ್ಣಾಮಲೈ ರಾಜೀನಾಮೆ ಕೊಟ್ಟಿದ್ದು ಅನಂತರ ನಡೆದಂತಹ ಕೆಲ ಬೆಳವಣಿಗೆಗಳ ಬಗ್ಗೆ ನಿಮಗೆ ಗೊತ್ತಿರಬಹುದು. ಆದರೆ ಅಣ್ಣಾಗೆ ವ್ಯಕ್ತವಾದಂತಹ ಬೆಂಬಲ ಇದೆಯಲ್ಲ, ಇದನ್ನ ನೋಡಿದ್ರೆ ತಮಿಳುನಾಡಿನಲ್ಲಿ ಹೊಸದೇನೋ ಕ್ರಾಂತಿ ಆಗತ್ತೆ. ಜೋಸೆಫ್ ವಿಜಯ್ ಹೇಗೆ 2026 ತನ್ನ ಹೆಸರಿನಲ್ಲಿ ಬರೆದುಕೊಂಡ್ರೋ ಅದೇ ರೀತಿಯಾಗಿ 2031 ಅಣ್ಣಾಮಲೈ ಹೆಸರಿನಲ್ಲಿ ಬರೆಯಲೇಬೇಕಾದಂತಹ ಕಾಲ ಬರುತ್ತೆ ಅಂತ ಅನಿಸೋದಕ್ಕೆ ಶುರುವಾಗಿದೆ. ಯಾಕೆ ಅಂತಂದ್ರೆ ಅಣ್ಣಾಮಲೈ ಪಕ್ಷ ಬಿಟ್ಟಂತಹ ಕೆಲವೇ ಕ್ಷಣಗಳಲ್ಲಿ ಅವರಿಗೆ ಆ ರೀತಿಯಾದಂತಹ ಬೆಂಬಲ ವ್ಯಕ್ತವಾಗ್ತಾ ಇದೆ. ಇದರ ನಡುವೆ ಅಣ್ಣಾಮಲೈಯವರ ಮುಂದಿನ ಹಾದಿಯ ಬಗ್ಗೆ ಅನೇಕ ಚರ್ಚೆಗಳು ಶುರುವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತವಾಗಿ ಚರ್ಚೆ ಆಗ್ತಾ ಇದೆ. ಬಿಜೆಪಿಯವರೆಲ್ಲ ಹೇಳ್ತಾ ಇದ್ದಾರೆ ಅಣ್ಣಾಮಲೈರನ್ನ ಅಮಿತ್ ಶಾರೇ ಹೊರಗಡೆ ಕಳಿಸ್ಕೊಟ್ಟಿದ್ದಾರೆ, ಇದೊಂದು ಪಕ್ಕಾ ಪ್ಲಾನ್ ಅನ್ನುವ ರೀತಿಯಲ್ಲಿ ಒಂದು ಚರ್ಚೆ. ಇನ್ನೊಂದು ಕಡೆಯಲ್ಲಿ ಅಣ್ಣಾಮಲೈ ಜೊತೆಗೆ ರಜನಿಕಾಂತ್ ಕೈ ಜೋಡಿಸ್ತಾರೆ. 2031 ಅಣ್ಣಾಮಲೈ ಪ್ಲಸ್ ರಜನಿಕಾಂತ್ ಈ ಜೋಡಿ ತಮಿಳುನಾಡಿನ ಜನರ ಮುಂದೆ ಬರುತ್ತೆ ಅಂತ ಒಂದು ಚರ್ಚೆ ಇದೆ. ಮಿತ್ರರೇ, ಈ ವಿಡಿಯೋದಲ್ಲಿ ಕೆಲ ಇಂಟ್ರೆಸ್ಟಿಂಗ್ ವಿಚಾರಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ, ಜೊತೆಗೆ ಚರ್ಚೆಯನ್ನ ಕೂಡ ಮಾಡೋಣ. ಅಣ್ಣಾಮಲೈಗೆ ಯಾಕೋಸ್ಕರವಾಗಿ ಬೆಂಬಲ ಕೊಡಬೇಕು ಅನ್ನುವಂತಹ ಪ್ರಶ್ನೆ ಕೆಲವರಿಗಿದೆ. ಅದಕ್ಕೂ ಕೂಡ ನಾನು ಉತ್ತರ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಅಣ್ಣಾಮಲೈ ರಾಜಕೀಯದಲ್ಲಿ 1 ಡಿಗ್ರಿ ಮಾಡಿದ್ದಾರೆ. ಬಿಜೆಪಿಯಲ್ಲಿ LKG ಇಂದ ಹಿಡಿದು ಒಂದು ಪದವಿಯನ್ನ ಪಡೆದುಕೊಂಡಿದ್ದಾರೆ. ಅಂದ್ರೆ ಕಾಲೇಜ್ ಮುಗಿಸಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆ ಈ ಮಾತು ಹೇಳಿದೆ ಅಂತಂದ್ರೆ ಅಣ್ಣಾಮಲೈ 2020-21 ತಮಿಳುನಾಡಿನ ಬಿಜೆಪಿಯಲ್ಲಿ ಓಡಾಡ್ತಾ ಇದ್ರಲ್ಲ, ಆಗ ಅವರ ಪಾಪ್ಯುಲಾರಿಟಿ ಈ ಲೆವೆಲ್ಗೆ ಇರಲಿಲ್ಲ. ಬಿಜೆಪಿ ಅಣ್ಣಾಮಲೈಗೆ ಒಂದು ಸೂಕ್ತವಾದಂತಹ ವೇದಿಕೆಯನ್ನು ಕಲ್ಪಿಸಿತು. ರಾಜಕೀಯ ಏನು ಅನ್ನೋದನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡಿಸ್ತು. ಬಿಜೆಪಿಯಂತಹ ದೊಡ್ಡ ವೇದಿಕೆಯಲ್ಲಿದ್ದ ಕಾರಣದಿಂದಾಗಿ ಅಣ್ಣಾಮಲೈಗೂ ಕೂಡ ಅದರ ಲಾಭ ಆಯಿತು. ಬಹಳ ಶೀಘ್ರವಾಗಿ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಇವರೆಲ್ಲರ ಜೊತೆಗೆ ಕಾರ್ಯನಿರ್ವಹಿಸುವಂತಹ ಅವಕಾಶ ಕೂಡ ಅವರಿಗೆ ಒದಗಿ ಬಂತು. ಹೀಗಾಗಿ ಒಂದು ದೊಡ್ಡ ಪಾರ್ಟಿ ಹೇಗೆ ವರ್ಕ್ ಮಾಡುತ್ತೆ, ಅದರ ತಂತ್ರಗಾರಿಕೆ ಏನಾಗಿರುತ್ತೆ, ಯಾವ ರೀತಿಯಾಗಿ ಆ ನಾಯಕರು ಯೋಚನೆ ಮಾಡ್ತಾರೆ, ಇದೆಲ್ಲದನ್ನು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅಣ್ಣಾಮಲೈ ಕಲಿಯೋದಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಅವರ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈಗ ಅವರು ಪರಿಪಕ್ವವಾಗಿದ್ದಾರೆ. ಈಗ ಅಣ್ಣಾಮಲೈಗೆ ಒಂದು ಉನ್ನತ ಶಿಕ್ಷಣದ ಅವಶ್ಯಕತೆ ಇದೆ. ಅದಕ್ಕೋಸ್ಕರವಾಗಿ ಅವರು ವಿ ದ ಲೀಡರ್ಸ್ ಆರಂಭಿಸಿರೋದು. ಆ ಉನ್ನತ ಶಿಕ್ಷಣವನ್ನ ಅದರಲ್ಲಿ ಪಡೆದುಕೊಳ್ತಾರೆ, ಅಂದ್ರೆ ಪರಿಪಕ್ವ ಆಗೋದಕ್ಕೆ. ಯಾಕೆ ಇದನ್ನ ಈ ರೀತಿಯಾಗಿ ವಿವರಿಸ್ತಾ ಇದ್ದೀನಿ ಅಂತಂದ್ರೆ, ಅಣ್ಣಾಮಲೈ ಬಿಜೆಪಿ ಬಿಡುತ್ತಿದ್ದ ಹಾಗೆ ಅಭಿಮಾನಿ ವಲಯದಲ್ಲಿ 2 ರೀತಿಯ ಭಾವನೆಗಳಿದ್ವು. ಒಂದು, ಅಣ್ಣಾಮಲೈಗೆ ತುಂಬಾ ನಷ್ಟ ಆಗತ್ತೆ, ಬಿಜೆಪಿ ಬಿಟ್ಟು ಅವರು ಪಕ್ಷ ಕಟ್ಟುವಂತಹದ್ದು ಈಸಿ ಅಲ್ಲ, ಒಬ್ಬ ಏಕಾಂಗಿ ಶಕ್ತಿಯಾಗಿ ತಮಿಳುನಾಡು ರಾಜಕಾರಣ ಮಾಡೋದು ಹೇಗೆ, ಹೀಗೆಲ್ಲ ಕೆಲವರಿಗೆ ಭಾವನೆ ಇತ್ತು. ಇನ್ನು ಕೆಲವರಿಗೆ ಬಿಜೆಪಿಗೆ ಬಹಳ ನಷ್ಟ ಆಯಿತು ಅನ್ನುವಂಥ ಭಾವನೆ ಇತ್ತು. ಮಿತ್ರರೇ, ಇದು ಎರಡೂ ಕೂಡ ಸತ್ಯ. ಆದರೆ ಅಣ್ಣಾಮಲೈ ಪಕ್ಷ ಬಿಟ್ಟಂತಹ ಕೆಲವೇ ಸಂದರ್ಭದಲ್ಲಿ ನನಗೆ ಪಕ್ಷ ಅಷ್ಟೊಂದು ಅನಿವಾರ್ಯ ಆಗೋದಿಲ್ಲ, ನನ್ನದೇ ಆದಂತಹ ಒಂದು ಫ್ಯಾನ್ ಬೇಸನ್ನು ನಾನು ಹೊಂದಿದ್ದೀನಿ, ನನ್ನ ಹಿಂದೆ ಬರೋದಕ್ಕೆ ಸಾಕಷ್ಟು ಜನ ರೆಡಿ ಇದ್ದಾರೆ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ. ಯಾಕೆ ಅಂತಂದರೆ ಅವರು ವಿ ದ ಲೀಡರ್ಸ್ ಲಾಂಚ್ ಮಾಡಿದ್ರಲ್ಲ, ಅದಾದಂತಹ ಕೆಲವೇ ಗಂಟೆಗಳಲ್ಲಿ ಅದು 1 ಮಿಲಿಯನ್ ಸಬ್ಸ್ಕ್ರಿಪ್ಷನ್ ಅನ್ನು ಪಡೀತು. ಈಗ ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಲ್ಲ, ಈ ಸಂದರ್ಭದಲ್ಲಿ ಅಣ್ಣಾಮಲೈ ಅವರ ವಿ ದ ಲೀಡರ್ಸ್ ಪೇಜ್ ಅನ್ನ 12,84,500ಕ್ಕೂ ಹೆಚ್ಚು ಮಂದಿ ಜಾಯಿನ್ ಆಗಿದ್ದಾರೆ. ಒಂದು ದಿನದಲ್ಲಿ ಇಷ್ಟೊಂದು ಜನರನ್ನ ಸಂಪಾದನೆ ಮಾಡುವಂತಹದ್ದು ಬಹಳ ಕಷ್ಟ. ಕೆಲವರಿಗೆ ಅನ್ನಿಸಬಹುದು ಕಾಕ್ರೋಚ್ ಪಾರ್ಟಿ ಇಲ್ವಾ, ಅವರೊಂದು ದೊಡ್ಡ ಸಾಧನೆ ಮಾಡಿದಾರಲ್ಲ ಅಂತ. ಮಿತ್ರರೇ, ಕಾಕ್ರೋಚ್ಗೂ ಇದಕ್ಕೂ ಹೋಲಿಸೋದಕ್ಕೆ ಹೋಗಬೇಡಿ. ಅಣ್ಣಾಮಲೈ ಅವರದ್ದು ವಿ ದ ಲೀಡರ್ಸ್ ಅನ್ನುವಂಥದ್ದು ಇದೆಯಲ್ಲ, ಇದೊಂದು ವೆಬ್ ಪೇಜ್. ಇದನ್ನ ಜಾಯಿನ್ ಆಗಬೇಕಾದ್ರೆ ಕೆಲವೊಂದಷ್ಟು ನಿಯಮಗಳಿದಾವೆ. ಕೇವಲ ಒಂದು ಕ್ಲಿಕ್ ನಲ್ಲಿ ಅದನ್ನ ಜಾಯಿನ್ ಆಗೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹೆಸರು ಬರಿಬೇಕು, ಫೋನ್ ನಂಬರ್ ಬರಿಬೇಕು, ಇಮೇಲ್ ID ಹಾಕಬೇಕು, ಆಮೇಲೆ OTP ಬರುತ್ತೆ. ಇದೆಲ್ಲದನ್ನ ಫಾಲೋ ಮಾಡಿದ ಬಳಿಕವಷ್ಟೇ ನೀವು ಅದರ ಮೆಂಬರ್ ಆಗಬಹುದು. ಯಾರು ನಿಜವಾಗ್ಲೂ ಅಣ್ಣಾಮಲೈ ಅವರನ್ನ ಇಷ್ಟಪಡ್ತಾರೋ, ಅಣ್ಣಾಮಲೈ ಅವರ ತತ್ವ ಸಿದ್ಧಾಂತವನ್ನ ಬೆಂಬಲಿಸ್ತಾರೋ ಅವರು ರಿಸ್ಕ್ ತೆಗೆದುಕೊಂಡು ಇದನ್ನೆಲ್ಲ ಮಾಡ್ತಾರೆ. ಈ ಕಾಕ್ರೋಚ್ ಪಾರ್ಟಿಯದ್ದು ಹಾಗಲ್ಲ. ಇನ್ಸ್ಟಾಗ್ರಾಮ್ ನಲ್ಲಿ ಬಂತ ಫಾಲೋ ಬಟನ್ ಒತ್ತದ, ಟ್ವಿಟರ್ ನಲ್ಲ ಫಾಲೋ ಬಟನ್ ಒತ್ತದ. ಈ ದೇಶದಲ್ಲಿ ಎಲ್ಲದನ್ನೂ ವಿರೋಧ ಮಾಡುವಂತಹ ಒಂದು ವರ್ಗ ಇರುತ್ತಲ್ಲ, ಅವರು ಜಸ್ಟ್ ಫಾಲೋ ಬಟನ್ ಅನ್ನ ಒತ್ತಿದ್ದಾರೆ. ಅದೇ ಕಾಕ್ರೋಚ್ ಪಾರ್ಟಿ ಏನಾದ್ರೂ ಅಣ್ಣಾಮಲೈ ರೀತಿಯಲ್ಲಿ ಈ ರೀತಿಯ ವೆಬ್ ಪೇಜ್ ಅನ್ನು ಓಪನ್ ಮಾಡಿ ಜಾಯಿನ್ ಆಗಿ OTP ಕೊಡಿ ಅಂತ ಹೇಳಿದ್ದೆ ಆಗಿದ್ರೆ ಖಂಡಿತವಾಗ್ಲೂ ಜಾಯಿನ್ ಆಗ್ತಾ ಇರಲಿಲ್ಲ.
ಬಿಡಿ, ಅದು ಬೇರೆ ವಿಚಾರ. ಈಗ ಅಣ್ಣಾಮಲೈಗೆ ಬಹಳ ದೊಡ್ಡ ಜನಬೆಂಬಲ ಸಿಗ್ತಾ ಇರುವಂತಹದ್ದು ಪಕ್ಕ ಆಗಿದೆ. ಅಣ್ಣಾಮಲೈ ನಿನ್ನೆ ಮಾತನಾಡುವಂತಹ ಸಂದರ್ಭದಲ್ಲಿ ದೆಹಲಿಯಲ್ಲಿದ್ದರು. ಅವರು ಸಂಜೆ ವೇಳೆಗೆ ಚೆನ್ನೈಗೆ ಬರ್ತಾರೆ. ಚೆನ್ನೈನ ಏರ್ಪೋರ್ಟ್ನಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲೇ ಯುವ ಸಮುದಾಯ ಅವರನ್ನ ವೆಲ್ಕಮ್ ಮಾಡೋದಕ್ಕೆ ರೆಡಿ ಆಗಿತ್ತು. ಇದರ ಅರ್ಥ ಏನು ಅಂತಂದ್ರೆ ಅವರು ಏಕಾಂಗಿ ಅಲ್ಲ ಅನ್ನುವಂಥದ್ದು ಪಕ್ಕ. ಅವರ ಜೊತೆಗೆ ನಿಂತುಕೊಳ್ಳೋದಕ್ಕೆ ದೊಡ್ಡ ಜನಸಮುದಾಯ ಇದೆ. ಎರಡನೇದಾಗಿ ಮಿತ್ರರೇ, ಬಿಜೆಪಿಯಲ್ಲೂ ಕೂಡ ರಾಜೀನಾಮೆ ಪರ್ವ ಶುರುವಾಗಿದೆ. ತಮಿಳುನಾಡು ಬಿಜೆಪಿ ಘಟಕದ ಉಪಾಧ್ಯಕ್ಷರಾದಂತಹ ಕರೂರು ನಾಗರಾಜ್ ಈಗಾಗಲೇ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ಪಕ್ಷದಿಂದ ಹೊರಬಂದು ಅಣ್ಣಾಮಲೈಗೆ ಬೆಂಬಲ ಘೋಷಿಸಿದ್ದಾರೆ. ಸೆಕ್ರೆಟರಿ ಆಗಿದ್ದಂತಹ ಸುಮತಿ ವೆಂಕಟೇಶ್ ಕೂಡ ಪಕ್ಷಕ್ಕೆ ಗುಡ್ ಬೈ ಹೇಳಿದ್ದಾರೆ. 20ಕ್ಕೂ ಹೆಚ್ಚು ಬಿಜೆಪಿ ನಾಯಕರು ಈಗಾಗಲೇ ರಾಜೀನಾಮೆಯನ್ನ ಸಲ್ಲಿಸಿ ಅಣ್ಣಾಮಲೈಗೆ ಬೆಂಬಲ ಘೋಷಿಸಿದ್ದಾರೆ. ಅಂದ್ರೆ ಅಣ್ಣಾಮಲೈಯವರ ಈ ನಿರ್ಧಾರ ಬಿಜೆಪಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಡೆಂಟ್ ಮಾಡಿದೆ. ಅಣ್ಣಾಮಲೈ ಹೊರ ಹೋದ ಮೇಲೆ ಬಿಜೆಪಿಗೆ ಇನ್ನು ಪ್ಲಸ್ ಏನು ಮೈನಸ್ ಏನು? ಈ ಹಿಂದಿನಿಂದಲೂ ಕೂಡ ತಮಿಳುನಾಡಿನಲ್ಲಿ ಬಿಜೆಪಿಯ ಸ್ಟೇಕ್ಸ್ ಇರಲಿಲ್ಲ, ಇನ್ನು ಮುಂದೆಯೂ ಕೂಡ ಇರೋದಿಲ್ಲ ಅಷ್ಟೇ. ಈ ಸಂದರ್ಭದಲ್ಲಿ ಮಿತ್ರರೇ, ಕೆಲವೊಂದಷ್ಟು ಅಂಶಗಳನ್ನು ನಿಮಗೆ ತಿಳಿಸಲೇಬೇಕು. ಅಂದ್ರೆ ಒಂದು ರೀತಿಯಲ್ಲಿ ಚರ್ಚೆ ಮಾಡಬೇಕು. ಯಾಕೆ ಗೊತ್ತಾ, ಅಣ್ಣಾಮಲೈ ಬಗ್ಗೆ ವಿಡಿಯೋ ಮಾಡದಂತಹ ಸಂದರ್ಭದಲ್ಲಿ ಕೆಲವರು ವ್ಯಾಲಿಡ್ ಪ್ರಶ್ನೆಗಳನ್ನು ರೈಸ್ ಮಾಡಿದ್ರು. ನಾವ್ಯಾಕೆ ಈಗ ಅಣ್ಣಾಮಲೈರನ್ನ ಬೆಂಬಲಿಸಬೇಕು? ಅವರು ಬಿಜೆಪಿಯನ್ನ ಬಿಟ್ಟು ಹೋಗಿದ್ದಾರೆ. ಈ ಹಿಂದೆ ಅವರು ಬಿಜೆಪಿಯಲ್ಲಿದ್ರು. ಅಣ್ಣಾಮಲೈ ತಪ್ಪು ಮಾಡಿದ್ರು ಅಥವಾ ಸರಿ ಮಾಡಿದ್ರು, ಅವರೊಂದು ಪಕ್ಷದ ಚೌಕಟ್ಟಿನಲ್ಲಿರ್ತಾ ಇದ್ರು. ಈಗ ಅಣ್ಣಾಮಲೈ ಸರ್ವತಂತ್ರ ಸ್ವತಂತ್ರ. ಈ ಹಿಂದೆ ದೇಶದಲ್ಲಿ ಇಂಥವರು ಅನೇಕರು ಬಂದಿದ್ದಾರೆ, ನಮ್ಮನ್ನ ಯಾಮಾರಿಸಿದ್ದಾರೆ. ಅಣ್ಣಾಮಲೈ ಕೂಡ ಅದರಲ್ಲೇ ಒಬ್ಬರು ಆಗಬಹುದಲ್ವಾ? ಹೀಗಾಗಿ ಅಣ್ಣಾಮಲೈರನ್ನ ಅಷ್ಟು ಸುಲಭಕ್ಕೆ ಜನ ಬೆಂಬಲಿಸಬಾರದು ಅಂತ ಕೆಲವರೊಂದು ವ್ಯಾಲಿಡ್ ಪ್ರಶ್ನೆಯನ್ನ ರೈಸ್ ಮಾಡಿದ್ರು. ನಾನು ಯಾಕೆ ಇದನ್ನ ವ್ಯಾಲಿಡ್ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದರ ಬಗ್ಗೆ ಚರ್ಚೆ ಆಗಬೇಕು. ಆದ್ರೆ ಇದರ ಬಗ್ಗೆ ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಗೊತ್ತಾ? ಅಣ್ಣಾಮಲೈರನ್ನ ಜನ ನಂಬಬಹುದು. ಯಾಕೆ ಅಂತಂದ್ರೆ ಅವರು ಈಗಾಗಲೇ ಆ ನಂಬಿಕೆಯನ್ನ ಗಳಿಸಿದ್ದಾರೆ. ನಾನು ಅಧಿಕಾರದ ಹಿಂದೆ ಹೋಗುವಂತವನಲ್ಲ, ಇದನ್ನ ಅಣ್ಣಾಮಲೈ ಸಾಬೀತು ಮಾಡಿದ್ದಾರೆ. ಹಾಗೆ ನೋಡೋಕೆ ಹೋದ್ರೆ ಅವರು IPS ಬಿಟ್ಟು ಬಂದ್ರು. IPS ಬಿಡುವಂತಹ ಸಂದರ್ಭದಲ್ಲಿ ಬಿಜೆಪಿಯೇ ಅವರ ಮೊದಲ ಆಯ್ಕೆ ಆಗಿರಲಿಲ್ಲ. ನಂತರ ಬಿಜೆಪಿ ಅವಕಾಶವನ್ನ ಕಲ್ಪಿಸಿ ಕೊಡ್ತು, ಬಿಜೆಪಿಯನ್ನ ಜಾಯಿನ್ ಆದ್ರು, ಅದಕ್ಕೆ ಕೆಲಸ ಮಾಡಿದ್ರು. ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಬಿಜೆಪಿಗೆ 100% ಕೊಟ್ಟಿದ್ದಾರೆ. ಅನಂತರ ಈಗ ಬಿಜೆಪಿ ಬಿಡುವಂತಹ ಸಂದರ್ಭದಲ್ಲೂ ಕೂಡ ನಾಯಕರು ಮನವೊಲಿಸೋದಕ್ಕೆ ಮುಂದಾದ್ರಲ್ಲ, ಆಗ ದೊಡ್ಡ ದೊಡ್ಡ ಆಫರ್ಗಳನ್ನೇ ಕೊಟ್ಟಿದ್ರು. ಅವರು ಮನಸ್ಸು ಮಾಡಿದ್ರೆ ಕೇಂದ್ರದಲ್ಲಿ ಮಂತ್ರಿ ಆಗಬಹುದಿತ್ತು, ಅಥವಾ ರಾಜ್ಯಸಭಾ ಸದಸ್ಯನಾಗಿ ಹಾಯಾಗಿರಬಹುದಿತ್ತು, ಅಥವಾ ಬಯಸಿದ್ದೇ ಆಗಿದ್ರೆ ಅತ್ಯಂತ ಶೀಘ್ರದಲ್ಲೇ ತಮಿಳುನಾಡು ಬಿಜೆಪಿ ಘಟಕದ ಅಧ್ಯಕ್ಷ ಗಾದಿಯೂ ಸಿಗ್ತಾ ಇತ್ತು. ಆದ್ರೆ ಅಣ್ಣಾಮಲೈ ಅದು ಯಾವುದನ್ನು ಬಯಸಿಲ್ಲ. ನಾನು ತಮಿಳುನಾಡಿಗೋಸ್ಕರವಾಗಿ ಕೆಲಸ ಮಾಡ್ತೀನಿ, ನನ್ನ ದಾರಿ ಬೇರೆ ಇದೆ, ಕೇಂದ್ರದೊಂದಿಗೆ ನನ್ನ ಭಿನ್ನಾಭಿಪ್ರಾಯಗಳಿದ್ದಾವೆ, ಇಲ್ಲಿ ಅವರು ಬಿಜೆಪಿಯನ್ನ ವಿರೋಧಿಸ್ತೀನಿ, ಸೈದ್ಧಾಂತಿಕವಾಗಿ ನನಗೆ ಸಂಘರ್ಷ ಇದೆ, ಅದನ್ನೆಲ್ಲ ಹೇಳಿಲ್ಲ. ತಮಿಳುನಾಡು ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಅಂತ ಹೇಳಿದ್ದಾರೆ. ಅಂದ್ರೆ ಅಣ್ಣಾಮಲೈಗೆ ಒಂದು ಸ್ಪಷ್ಟತೆ ಇದೆ. ಇದರ ಜೊತೆಗೆ ಇನ್ನೊಂದು ವಿಚಾರವನ್ನ ಸೂಕ್ಷ್ಮವಾಗಿ ಗಮನಿಸಿ. ಯಾವುದಾದ್ರೂ ಒಬ್ಬ ವ್ಯಕ್ತಿ ಪಕ್ಷದಿಂದ ಹೊರ ಬರ್ತಿದ್ದ ಹಾಗೆ ಆ ಪಕ್ಷವನ್ನ ವಿಪರೀತವಾಗಿ ಟೀಕೆ ಮಾಡೋದಕ್ಕೆ ಶುರು ಮಾಡ್ತಾರೆ. ತೀರಾ ಇತ್ತೀಚಿನ ಉದಾಹರಣೆಯನ್ನ ಕೊಡಬೇಕು ಅಂತಂದ್ರೆ 2023ರಲ್ಲಿ ಕರ್ನಾಟಕದ ವಿಧಾನಸಭಾ ಚುನಾವಣೆ ಸಮೀಪ ಇರುವಂತಹ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಬಿಜೆಪಿಯನ್ನ ಬಿಡ್ತಾರೆ. ನಿಮಗೆ ನೆನಪಿರ್ಲಿ, ಅವರು ಬಿಜೆಪಿಯಲ್ಲೇ ಮುಖ್ಯಮಂತ್ರಿ ಆದಂತವರು, ದೊಡ್ಡ ದೊಡ್ಡ ಹುದ್ದೆಗಳನ್ನು ನಿಭಾಯಿಸಿದಂತಹ ವ್ಯಕ್ತಿ. ಅವರು ಪಕ್ಷ ಬಿಟ್ಟು ಹೋದಂತಹ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧವೇ ಮಾತನಾಡೋದಕ್ಕೆ ಶುರು ಮಾಡ್ತಾರೆ, ಬಿಜೆಪಿಯ ನಾಯಕರ ವಿರುದ್ಧ ಕಿಡಿಕಾರ್ತಾರೆ. ಅವರು ಆಯ್ಕೆ ಮಾಡಿಕೊಂಡಂತಹ ಪಕ್ಷ ಯಾವುದು? ತಾನು ಜೀವಮಾನದುದ್ದಕ್ಕೂ ಕೂಡ ವಿರೋಧಿಸಿಕೊಂಡು ಬಂದಿದ್ದಂತಹ ಕಾಂಗ್ರೆಸ್ ಪಕ್ಷವನ್ನ. ಅಂದ್ರೆ ಅಷ್ಟರ ಮಟ್ಟಿಗೆ ನಮ್ಮ ರಾಜಕಾರಣಿಗಳು ನೈತಿಕವಾಗಿ ಭ್ರಷ್ಟರಾಗ್ತಾರೆ. ಆದರೆ ಅಣ್ಣಾಮಲೈ ಹೊರ ಬಂದ ಬಳಿಕ ಅವರು ಬಿಜೆಪಿಯನ್ನ ದೂರಿಲ್ಲ. ನನಗೆ ಭಿನ್ನಾಭಿಪ್ರಾಯಗಳಿದ್ದಾವೆ, ನಾನು ಅಲ್ಲಿದ್ದು ಅವರಿಗೆ ಭಾರ ಆಗೋದಕ್ಕಿಂತಲೂ ಕೂಡ ನನ್ನ ದಾರಿಯನ್ನು ನಾನು ಆಯ್ಕೆ ಮಾಡಿಕೊಳ್ತಾ ಇದ್ದೀನಿ. ನಾನು ಮೋದಿಯವರ ಅಭಿಮಾನಿ, ಇವತ್ತಿಗೂ ಕೂಡ ನನಗೆ ಅವರ ಬಗ್ಗೆ ಗೌರವವಿದೆ. ಆದರೆ ತಮಿಳುನಾಡು ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇದೆ. ಇಲ್ಲಿ ಭಿನ್ನಾಭಿಪ್ರಾಯ ಅನ್ನೋದನ್ನ ಅಣ್ಣಾಮಲೈ ಒತ್ತಿ ಒತ್ತಿ ಹೇಳಿದ್ದಾರೆ. ಈಗ ಅಣ್ಣಾಮಲೈ ಮನಸ್ಸು ಮಾಡಿದ್ರೆ ಟಿವಿಕೆ ಜೊತೆಗೆ ಹೋಗಬಹುದಿತ್ತು. ವಿಜಯ್ ರತ್ನಗಂಬಳಿ ಹಾಕಿ ಅಣ್ಣಾಮಲೈರನ್ನ ಸ್ವಾಗತಿಸೋದಕ್ಕೆ ರೆಡಿ ಇದ್ರು. ಅವರಿಂದಲೇ ತೆರವಾದಂತಹ ಕ್ಷೇತ್ರವೂ ಕೂಡ ಇತ್ತು. ಅಣ್ಣಾಮಲೈರನ್ನ ಕರೆ ತಂದು ತಮಿಳುನಾಡು ಸಂಪುಟದಲ್ಲಿ ಭರ್ಜರಿಯಾಗಿ ಮಂತ್ರಿಯನ್ನು ಕೂಡ ಮಾಡಿಬಿಡ್ತಾ ಇದ್ರು. ಅಣ್ಣಾಮಲೈ ಅಂತಹ ಆಯ್ಕೆಗಳನ್ನ ಮಾಡಿಕೊಂಡಿಲ್ಲ. ನಾನು ಪಕ್ಷ ಕಟ್ತೀನಿ, ನನ್ನದೇ ಆದಂತಹ ಸಿದ್ಧಾಂತವನ್ನ ರೂಪಿಸ್ತೀನಿ, ನನ್ನ ವಿಚಾರಧಾರೆಗಳನ್ನ ಮುಂದಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನನಗನ್ಸುತ್ತೆ ಇವತ್ತು ಇಡೀ ಭಾರತದಲ್ಲಿ ಇಂತಹ ವ್ಯಕ್ತಿಗಳಿಗೆ ಬೆಂಬಲ ಕೊಡಬೇಕಾಗಿದೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಬಹಳ ಸೂಕ್ಷ್ಮವಾದಂತಹ ಒಂದು ವಿಚಾರ ಇದೆ. ನೀವು ಗಮನಿಸಿ, ಒಂದು ಕಡೆ ಆಡಳಿತದಲ್ಲಿರುವಂತಹ ಬಿಜೆಪಿ ವರ್ಷದಿಂದ ವರ್ಷಕ್ಕೆ ಪ್ರಬಲವಾಗ್ತಾ ಹೋಗ್ತಾ ಇದೆ. ಅವರು ಆಲ್ಮೋಸ್ಟ್ ದೇಶವನ್ನೇ ವ್ಯಾಪಿಸ್ತಾ ಇದ್ದಾರೆ. ಕೆಲವು ರಾಜ್ಯಗಳು ಮಾತ್ರ ಉಳ್ಕೊಂಡಿದ್ದಾವೆ. ಈ ಸಂದರ್ಭದಲ್ಲಿ ವಿಪಕ್ಷಗಳು ವೀಕ್ ಆಗ್ತಲೇ ಹೋಗ್ತಾ ಇದ್ದಾವೆ. ವಿಪಕ್ಷದಲ್ಲಿ ಈ ಡೈನಾಸ್ಟಿಕ್ ಪಾಲಿಟಿಕ್ಸ್ ಇದೆಯಲ್ಲ, ತಾರಕಕ್ಕೆ ಹೋಗ್ಬಿಟ್ಟಿದೆ. ಜನ ತೀರಾ ಬೇಸತ್ತಿದ್ದಾರೆ. ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ತಾ ಇದೆ. ಇದು ಕೇವಲ ಒಂದು ರಾಜ್ಯ ಅಲ್ಲ, ಇಡೀ ದೇಶವ್ಯಾಪಿ ನಾನು ಹೇಳ್ತಾ ಇರೋದು. ಈ ಖಾಲಿ ಜಾಗವನ್ನ ಮುಖವಾಡ ಧರಿಸಿದಂತಹ ಕೆಲ ದೇಶದ್ರೋಹಿ ಶಕ್ತಿಗಳು ಆವರಿಸಿಕೊಳ್ಳುವಂತಹ ಆತಂಕ ಇದೆ. ಉದಾಹರಣೆಗೆ ಕಾಕ್ರೋಚ್ ಪಾರ್ಟಿಯೇ ಇದೆ. ಇರುವಂತಹ ಅವಕಾಶವನ್ನ ಫಿಟ್ ಅಲ್ಲದೆ ಇರುವಂತಹವರು ಆಕ್ರಮಿಸಿಕೊಂಡಿದ್ದೆ ಆದ್ರೆ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಬಂದ್ರಲ್ಲ, ಆ ರೀತಿಯಾಗಿ ಆಗ್ಬಿಡುತ್ತೆ. ಅವರೆಲ್ಲರೂ ಕೂಡ ಮುಖವಾಡ ಧರಿಸಿದಂತವರು. ನಾಳೆ ಅವರು ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ದೇಶ ಇರೋದಿಲ್ಲ. 20 ವರ್ಷ ಹಿಂದೆ ಹೋಗಿರಬಹುದು, ಅಥವಾ ದೇಶದ ಅಸ್ತಿತ್ವಕ್ಕೆ ಮಾರಕ ಆಗಬಹುದು. ಇಂತಹ ಸಂದರ್ಭದಲ್ಲಿ ಒಬ್ಬ
ಕಮಿಟ್ಮೆಂಟ್ ಇರುವಂತಹ ರಾಷ್ಟ್ರೀಯವಾದಿ ನಾಯಕ ಎಮರ್ಜ್ ಆಗೋದಿದೆಯಲ್ಲ, ನಾನು ಆ ವ್ಯಾಕ್ಯೂಮ್ ಅನ್ನ ಆವರಿಸಿಕೊಳ್ತೀನಿ ಅಂತ ಮುಂದೆ ಬರೋದಿದೆಯಲ್ಲ, ನಿಜವಾಗ್ಲೂ ಕೂಡ ದೇಶಕ್ಕೆ ಒಳಿತೆ. ಇದರ ಜೊತೆಗೆ ಅಣ್ಣಾಮಲೈ ಬಿಜೆಪಿಗೆ ಗುಡ್ ಬೈ ಹೇಳಿದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಅದೇನು ಕೇಳಿದ್ರೆ, ಅಮಿತ್ ಶಾ ಅವರೇ ಈ ಇಡೀ ಪ್ಲಾನ್ ಅನ್ನು ರೂಪಿಸಿದ್ದಾರೆ, ಅಣ್ಣಾಮಲೈ ಅವರನ್ನ ಪಕ್ಷದಿಂದ ಹೊರಗೆ ಕಳುಹಿಸಿದ್ದಿರಬಹುದು, ಅಣ್ಣಾಮಲೈ ಈ ಪೊಲಿಟಿಕಲ್ ಮೂವ್ಮೆಂಟ್ ಅನ್ನ ಶುರು ಮಾಡ್ತಾ ಇರೋದಿರಬಹುದು, ಇದೆಲ್ಲದರ ಹಿಂದೆ ಅಮಿತ್ ಶಾ ಅವರ ಮಾಸ್ಟರ್ ಮೈಂಡ್ ಇದೆ, ಹೀಗಂತ ಒಂದು ವರ್ಗ ಚರ್ಚೆ ಮಾಡ್ತಾ ಇದೆ. ಮಿತ್ರರೇ, ಇದನ್ನ ಪೂರ್ತಿಯಾಗಿ ತಳ್ಳಿ ಹಾಕೋದಕ್ಕೂ ಸಾಧ್ಯ ಇಲ್ಲ, ಅಥವಾ ಇದು ಸತ್ಯ ಅಂತ ಹೇಳೋದಕ್ಕೆ ಯಾವುದೇ ಆಧಾರಗಳು ಕೂಡ ಈವರೆಗೆ ಸಿಕ್ಕಿಲ್ಲ. ಆದ್ರೆ ಈ ವಾದವನ್ನ ಕಾಂಗ್ರೆಸ್ ಹೆಚ್ಚು ಪ್ರಮೋಟ್ ಮಾಡ್ತಾ ಇದೆ. ತಮಿಳುನಾಡಿನ ಕಾಂಗ್ರೆಸ್ ಸಂಸದರುಗಳೇ ಇದನ್ನ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಅಂತಂದ್ರೆ, ಅವರು ಮುಂದಿನ ದಿನಗಳಲ್ಲಿ ಪ್ರಚಾರ ಮಾಡಬೇಕಲ್ಲ, ಅಣ್ಣಾಮಲೈ ಅವರು ಬಿಜೆಪಿಯ ಬಿ ಟೀಮ್, ಅವರು ಬಿಜೆಪಿಯ ವಿರುದ್ಧ ಇಲ್ಲ, ಬಿಜೆಪಿಯವರೇ ಅವರನ್ನು ಎತ್ತು ಕಟ್ಟಿದ್ದಾರೆ, ಬಿಜೆಪಿಯವರೇ ಫಂಡ್ ಮಾಡ್ತಾ ಇದ್ದಾರೆ. ನಾನಿನ್ನೆ ತುಂಬಾ ಕಾಂಗ್ರೆಸ್ ನಾಯಕರ ಟ್ವೀಟ್ ಗಳನ್ನ ನೋಡ್ತಾ ಇದ್ದೆ, ಎಲ್ಲರೂ ಕೂಡ ಇದೇ ಧಾಟಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಯಾಕೆ ಕಾಂಗ್ರೆಸ್ ಇದನ್ನ ಹೆಚ್ಚು ಪ್ರಮೋಟ್ ಮಾಡ್ತಾ ಇದೆ ಕೇಳಿದ್ರೆ, ಅವರು ಈಗಾಗಲೇ ವಿಜಯ್ ಜೊತೆಗೆ ಸೆಟ್ಲ್ ಆಗ್ಬಿಟ್ಟಿದ್ದಾರೆ, ಅವರಿಗೆ ಇನ್ನೊಂದು ಶಕ್ತಿ ಎಮರ್ಜ್ ಆಗೋದು ಬೇಕಾಗಿಲ್ಲ, ಅದು ಕೂಡ ಬಿಜೆಪಿಯ ಹಿನ್ನೆಲೆಯಿಂದ ಬಂದಂತಹ ವ್ಯಕ್ತಿ ತಮಿಳುನಾಡಿನಲ್ಲಿ ಎಮರ್ಜ್ ಆಗೋದು ಬೇಕಾಗಿಲ್ಲ. ವಿಜಯ್ ತುಂಬಾ ಕಾಂಗ್ರೆಸ್ಗೆ ಕೊಡ್ತಾ ಇದ್ದಾರೆ, ರಾಜ್ಯಸಭಾ ಸ್ಥಾನವನ್ನ ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟಿದ್ದಾರೆ, ಕಾಂಗ್ರೆಸ್ನಲ್ಲಿರುವಂತಹದ್ದು ಕೇವಲ 5 MLAಗಳು. ಅಷ್ಟೆಲ್ಲ ವಿಜಯ್ ಕಡೆಯಿಂದ ಲಾಭ ಆಗ್ತಿರುವಂತಹ ಈ ಸಂದರ್ಭದಲ್ಲಿ ಆ ವಿಜಯ್ ಬುಡವನ್ನೇ ಅಲುಗಾಡಿಸೋದಕ್ಕೆ ಅಣ್ಣಾಮಲೈ ಬರ್ತಾರೆ ಅಂತಂದ್ರೆ ಕಾಂಗ್ರೆಸ್ನವರು ಸುಮ್ಮನೆ ಕೂರ್ತಾರ? ಅವರು ಕೂಡ ಅಣ್ಣಾಮಲೈ ವಿರುದ್ಧ ಒಂದು ಪ್ರಾಪಗೆಂಡಾ ಬಿಲ್ಡ್ ಮಾಡಿಯೇ ಮಾಡ್ತಾರೆ. ಆದ್ರೆ ಇದೆಲ್ಲದರ ನಡುವೆ ಅಣ್ಣಾಮಲೈ ಇನ್ನೊಂದು ಸುಳಿವನ್ನ ಕೊಟ್ಟಿದ್ದಾರೆ, ಅದು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ವಿಚಾರ. ಅವರು ನಾನು ಬಿಜೆಪಿಯನ್ನ ಕೂಡ ವಿರೋಧ ಮಾಡ್ತೀನಿ, ನನಗೆ ಬಿಜೆಪಿಯು ಒಂದೇ, DMKಯು ಒಂದೇ, AIDMKಯು ಒಂದೇ, VCK, PMK ಈ ಎಲ್ಲ ಪಕ್ಷಗಳನ್ನ ನಾನು ಹೇಗೆ ಟ್ರೀಟ್ ಮಾಡ್ತೀನೋ ಹಾಗೆ ಬಿಜೆಪಿಯನ್ನ ಕೂಡ ಟ್ರೀಟ್ ಮಾಡ್ತೀನಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಣ್ಣಾಮಲೈ ಮುಂದಿನ ದಿನಗಳಲ್ಲಿ ಬಿಜೆಪಿಯನ್ನ ಟೀಕಿಸಲು ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಕಾಂಗ್ರೆಸ್, DMK ಇವರೆಲ್ಲರೂ ಕೂಡ ಅಣ್ಣಾಮಲೈರನ್ನ ಬಿಜೆಪಿಯ ಬಿ ಟೀಮ್ ಅಂತ ಬಿಂಬಿಸೋದಕ್ಕೆ ಸಾಕಷ್ಟು ಯತ್ನ ಮಾಡ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ಅಣ್ಣಾಮಲೈ ರಜನಿಕಾಂತ್ ಜೊತೆಗೆ ಕೈ ಜೋಡಿಸ್ತಾರಾ, ರಜನಿಕಾಂತ್ ಅಣ್ಣಾ ಮೂವ್ಮೆಂಟ್ಗೆ ಸಪೋರ್ಟ್ ಮಾಡ್ತಾರಾ, ಈ ಪ್ರಶ್ನೆ ಉದ್ಭವಿಸಿದೆ. ಅವರು ಬಿಜೆಪಿಯನ್ನ ಬಿಡುತ್ತಿದ್ದ ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಲೈವ್ ಬಂದು 22 ನಿಮಿಷಗಳ ಕಾಲ ಮಾತನಾಡಿದ್ರಲ್ಲ, ಆ ಸಂದರ್ಭದಲ್ಲಿ ರಜನಿಕಾಂತ್ ಹೆಸರನ್ನ ಉಲ್ಲೇಖ ಮಾಡಿದ್ರು. ನಾನು ಬಿಜೆಪಿಗೆ ಸೇರುವಂತಹ ಸಂದರ್ಭದಲ್ಲಿ ರಜನಿ ಸರ್ ಇಂದಲೂ ಕೂಡ ಒಂದು ಫೋನ್ ಬಂತು, ನನ್ನ ಜೊತೆಗೆ ಜಾಯಿನ್ ಆಗು ಅಂತ ಕರೆದ್ರು. ಆದ್ರೆ ನಾನು ಆ ಸಂದರ್ಭದಲ್ಲಿ BL ಸಂತೋಷ್ ಅವರಿಗೆ ಮಾತು ಕೊಟ್ಟಿದ್ದೆ ಬಿಜೆಪಿಗೆ ಜಾಯಿನ್ ಆಗ್ತೀನಿ ಅಂತ, ಹೀಗಾಗಿ ನಾನು ರಜನಿಕಾಂತ್ ಸರ್ ಜೊತೆಗೆ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ಆದ್ರೆ ರಜನಿ ಸರ್ ಬಗ್ಗೆ ನನಗೆ ವಿಪರೀತವಾದಂತಹ ಗೌರವವಿದೆ ಅಂತ ಅಣ್ಣಾಮಲೈ ಹೇಳ್ತಾರೆ. ಆದ್ರೆ ವಾಸ್ತವವಾಗಿ ನನಗಿರುವ ಮಾಹಿತಿ ಏನು ಗೊತ್ತಾ, ಇಲ್ಲಿ ಅಣ್ಣಾಮಲೈ ಹೇಳಿದ್ದೆಲ್ಲವೂ ಕೂಡ ಸತ್ಯ ಇದೆ, ಆದ್ರೆ ಅದರಲ್ಲೊಂದು ಸಣ್ಣ ಟ್ವಿಸ್ಟ್ ಇದೆ. ಅಣ್ಣಾಮಲೈ IPSಗೆ ರಾಜೀನಾಮೆ ಕೊಟ್ಟಿದ್ಯಾಕೆ ಗೊತ್ತಾ? ರಜನಿಕಾಂತ್ ತಮಿಳುನಾಡಿನಲ್ಲಿ ಒಂದು ಪಕ್ಷವನ್ನ ಹುಟ್ಟು ಹಾಕ್ತಾರೆ, ಅದರ ಜೊತೆಗೆ ಜಾಯಿನ್ ಆಗೋದಕ್ಕೆ ಅಣ್ಣಾಮಲೈ ಬಯಸಿದ್ರು. ಅದೇ ಕಾರಣಕ್ಕೋಸ್ಕರವಾಗಿ IPS ಅನ್ನ ತೊರೆದು ರಾಜಕೀಯಕ್ಕೆ ಬರುವಂತಹ ನಿರ್ಧಾರ ಮಾಡಿದ್ರು ಅನ್ನುವಂತ ಸುದ್ದಿಗಳಿದ್ವು. ಆದ್ರೆ ಅದೇ ಸಂದರ್ಭದಲ್ಲಿ ರಜನಿಕಾಂತ್ ಅವರಿಗೆ ಹೆಲ್ತ್ ಸರಿ ಇರಲಿಲ್ಲ, ಕೋವಿಡ್ ಕೂಡ ಇತ್ತು. ಹೀಗಾಗಿ ರಜನಿಕಾಂತ್ ಅವರು 2021 ಚುನಾವಣೆಯಲ್ಲಿ ಸ್ವಲ್ಪ ಹಿಂದೇಟ್ ಹಾಕ್ತಾರೆ. ಆಗ ಅಣ್ಣಾಮಲೈ ಬಿಜೆಪಿಗೆ ಜಾಯಿನ್ ಆಗ್ತಾರೆ. ಈ ಸುದ್ದಿಯು ಕೂಡ ತಮಿಳುನಾಡಿನಲ್ಲಿ ಓಡಾಡ್ತಾ ಇತ್ತು. ಈಗ ವಿಜಯ್ ಗೆಲ್ತಿದ್ದ ಹಾಗೆ ರಜನಿಕಾಂತ್ ಹೊರಗೆ ಬರ್ತಾರೆ. ಅವರು ಮಾಧ್ಯಮಗಳಿಗೆ ಒಂದೆರಡು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಡ್ತಾರೆ. ನಾನು ನಿಂತಿದ್ರೆ ಗೆಲ್ತಿದ್ದೆ ಅಂತ ಕೂಡ ಹೇಳ್ತಾರೆ. ಅದರ ಅರ್ಥ ಏನು ಕೇಳಿದ್ರೆ, ರಜನಿಕಾಂತ್ ಅವರಿಗೆ ರಾಜಕೀಯ ಆಸಕ್ತಿಗಳು ಕಂಪ್ಲೀಟ್ ಆಗಿ ಸತ್ತು ಹೋಗಿಲ್ಲ, ಇನ್ನೂ ಕೂಡ ಸ್ವಲ್ಪ ಉಳಿದುಕೊಂಡಿದೆ. ಹೀಗಾಗಿ ಅಣ್ಣಾ ಜೊತೆಗೆ ರಜನಿಕಾಂತ್ ಕೈ ಜೋಡಿಸೋದೇ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಣ್ಣಾಮಲೈ ಅದರ ಸಣ್ಣ ಸುಳಿವು ಕೊಟ್ಟಂತೆ ಕಂಡು ಬರ್ತಾ ಇದೆ. ಆದರೆ ಇರುವಂತಹ ಪ್ರಶ್ನೆ ಏನು ಗೊತ್ತಾ, ರಜನಿಕಾಂತ್ಗೆ ಈಗಾಗಲೇ 75 ವರ್ಷ ಏಜ್ ಆಗಿದೆ. 2031 ಎಲೆಕ್ಷನ್ಗೆ ರಜನಿಕಾಂತ್ಗೆ 80 ವರ್ಷಗಳಾಗಿರುತ್ತೆ. ರಾಜಕೀಯದಲ್ಲಿ 80 ವರ್ಷ ಬಹಳ ದೊಡ್ಡ ವಯಸ್ಸು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಅದೇ ತಮಿಳುನಾಡಿನಲ್ಲಿ 90 ವರ್ಷದ ಕರುಣಾನಿಧಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಹೀಗಾಗಿ ಅಣ್ಣಾ ಮೂವ್ಮೆಂಟ್ಗೆ ರಜನಿಕಾಂತ್ ಕೈ ಜೋಡಿಸಿ ಒಂದು ಅವಧಿಗೆ ಅವರೇನಾದ್ರೂ ಮುಖ್ಯಮಂತ್ರಿ ಆಗೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಆಶ್ಚರ್ಯ ಏನಿಲ್ಲ. ನೋಡೋಣ ಮುಂದೇನಾಗುತ್ತೆ ಅಂತ. ಒಟ್ಟಿನಲ್ಲಿ ತಮಿಳುನಾಡಿನಲ್ಲಿ ಒಂದು ಬದಲಾವಣೆಯಂತೂ ಬೇಕು. ಅಲ್ಲೊಂದು ರಾಷ್ಟ್ರೀಯ ಹಿತಾಸಕ್ತಿಯ ಪಕ್ಷದ ಅವಶ್ಯಕತೆ ಇದೆ. ಈ ಬಗ್ಗೆ ವೈಯಕ್ತಿಕವಾಗಿ ನನಗೇನು ಅನ್ನಿಸ್ತಾ ಇದೆ ಅಂತಂದ್ರೆ, ಈ ಬಾರಿಯ ತಮಿಳುನಾಡು ಚುನಾವಣೆಯಲ್ಲಿ ವಿಜಯ್ ಅವರ ಪಕ್ಷ 1,72,00,000 ಮತಗಳನ್ನು ಪಡೆದಿದೆ. ಅದೇ ರೀತಿಯಾಗಿ ಅಣ್ಣಾ DMK 1 ಕೋಟಿ ವೋಟನ್ನು ಪಡೆದುಕೊಂಡ್ರೆ DMK 1,20,00,000 ವೋಟ್ಗಳನ್ನು ಪಡೆದುಕೊಂಡಿದೆ. ಹಾಗೆ ಬಿಜೆಪಿ, ಕಾಂಗ್ರೆಸ್, VCK, IUML ಈ ಎಲ್ಲ ಪಕ್ಷಗಳನ್ನು ಗುಡ್ಡೆ ಹಾಕಿದ್ರೆ 1 ಕೋಟಿ ವೋಟ್ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಮುಂದಿನ ಚುನಾವಣೆಯಲ್ಲಿ ಅಣ್ಣಾ ಒಂದು ಶಕ್ತಿಯಾಗಿ ಹೊರಹೊಮ್ಮಿದ್ದೇ ಆದ್ರೆ DMK ಮತ್ತು ಅಣ್ಣಾ DMK ಮೈತ್ರಿ ಮಾಡಿಕೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳಿದಾವೆ. ಯಾಕೆ ಅಂತಂದ್ರೆ ದ್ರಾವಿಡ ಸಿದ್ಧಾಂತವನ್ನ ಒಟ್ಟುಗೂಡಿಸಿ ನಾವು ಬರ್ತಾ ಇದೀವಿ ಅಂತ ಅವರೊಂದು ನರೇಟಿವ್ ಬಿಲ್ಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇಬ್ಬರಿಗೂ ಕೂಡ ಅಸ್ತಿತ್ವದ ಪ್ರಶ್ನೆ. ಹೀಗಾಗಿ ಆ ಸಾಧ್ಯತೆಗಳು ಜಾಸ್ತಿ ಇದಾವೆ. ಹೀಗಾಗಿ ಮುಂದಿನ ಚುನಾವಣೆಯೂ ಕೂಡ ತ್ರಿಕೋಣ ಸ್ಪರ್ಧೆ ಆಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಈಗಲೇ ಗೋಚರಿಸ್ತಾ ಇದೆ.
ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.